ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ತಮ್ಮ ಗುಪ್ತ ಸಮಸ್ಯೆಗಳು, ಲೈಂಗಿಕ ಸಮಸ್ಯೆಗಳು, ಸಂತಾನೋತ್ಪತ್ತಿಯ ಸಮಸ್ಯೆಗಳು, ಹೀಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ ನೀವು ಕರೆ ಮಾಡಬಹುದು. ಕರೆ ಮಾಡಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವ್ರ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಈಗ ಬಿಜಾಪುರದಿಂದ ಕವಿತಾ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಕವಿತಾ ಅವರ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. 2.5 ವರ್ಷ ಆತ್ರಿ ಮ್ಯಾರೇಜ್ ಆಗಿ. ಮಕ್ಕಳಿಲ್ಲ, ಅದ್ರ ಸಲುವಾಗಿ ಎಲ್ಲ ಪರೀಕ್ಷೆ ಮಾಡಿಸಿದೀರಾ ನೀವು? ಪರೀಕ್ಷೆ ಮಾಡಿಸಿದೀವ್ರಿ. ಏನ್ ತೊಂದರೆ ಇದೆ ಅಂತ ಹೇಳಿದಾರೆ? ಗರ್ಭಕೋಶದ್ದು ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳಿದಾರೆ. ಏನಿದೆ ಅಂತ ಹೇಳಿದಾರೆ ಗೊತ್ತಾ? ಅದು ಟ್ಯೂಬ್ ಟೆಸ್ಟ್ ಎಲ್ಲ ಮಾಡಿದಾರೆ. ಟ್ಯೂಬ್ ಟೆಸ್ಟ್ ಎಲ್ಲ ನಾರ್ಮಲ್ ಇದೆಯಾ? ಅದು ಏನೋ ಒಂದ್ ಸೈಡ್ ಲೆಫ್ಟ್ ಸೈಡ್ ಬ್ಲಾಕೇಜ್ ಐತೆ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದ್ ಸೈಡ್ ಚೆನ್ನಾಗಿದೆ ಅಂತ ಹೇಳಿದಾರೆ. ಚೆನ್ನಾಗಿದೆ ಅಂತ ಹೇಳಿದಾರೆ. ಅದಕ್ಕೆ ಮತ್ತೆ ಮುಂದ್ ಬೇರೆ ಕಡೆ ಹೋಗ್ಬೇಕು, ಬೆಳಗಾವ್ ಹೋಗ್ಬೇಕಂತ ಅಂದಿದ್ದೆ. ನಮ್ಗ ಕೆಲ್ಸದ್ರೊಳಗೆ ಹೋಗೋದಾಗಿಲ್ರಿ, ರಜದಾಗ ಹೋಗ್ಬೇಕಂತ. ಅಲ್ಲ, ಇವಾಗ ಉಳಿದಿದ್ದೆಲ್ಲ ಚೆನ್ನಾಗಿದ್ರೆ, ಒಂದು ಟ್ಯೂಬ್ ಚೆನ್ನಾಗಿದ್ರು ಕೂಡ ನಿಮ್ ಗರ್ಭಧಾರಣೆ ಆಗಕ್ಕೆ ಸಾಧ್ಯತೆಗಳಿರತ್ತೆ ನಿಮ್ಗೆ. ಇವಾಗ ಉಳಿದಿದ್ದೆಲ್ಲ ನಿಮ್ಮ ಯಜಮಾನ್ರದ್ದು ವೀರ್ಯ ಪರೀಕ್ಷೆ ಎಲ್ಲ ನಾರ್ಮಲ್ ಮಾಡಿದ್ದಾರೆ, ಎಲ್ಲ ನಾರ್ಮಲ್ ಇದೆ, ಡೇಟ್ ಏನ್ ಪ್ರಾಬ್ಲಮ್ ಇಲ್ಲ. ನೀವು ತಿಂಗಳು ಮುಟ್ಟೆಲ್ಲ ಸರಿಗಾಗತ್ತಾ? ಕರೆಕ್ಟ್ ಆಗುತ್ತೆ. ಇವಾಗ ಯಾವ್ದು ಟ್ಯೂಬ್ ಚೆನ್ನಾಗಿರೋದು ನಿಮ್ದು? ಬಲ್ಗಡೆದ ಎಡಗಡೆದ? ರೈಟ್ ಸೈಡ್ ಕರೆಕ್ಟ್ ಐತ್ರಿ. ಕರೆಕ್ಟ್ ಇದೆ. ಇವಾಗ ನೀವು ಮಧ್ಯದಲ್ಲಿ ನೀವು ಇದೆಲ್ಲ ಈಗ ಔಷಧಿ ಎಲ್ಲ ತಗೊಂಡ್ಮೇಲೆ ನೀವು ಒಂದು ಈಗ 10 ರಿಂದ 14 ದಿವಸದೊಳಗೆ ನೀವು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಯಾವ ಸೈಡಲ್ಲಿ ನಿಮಗೆ ಮೊಟ್ಟೆ ಉತ್ಪತ್ತಿ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ. ಆ ಸಮಯದಲ್ಲಿ ರೈಟ್ ಸೈಡ್ ಟ್ಯೂಬ್ ಚೆನ್ನಾಗಿದೆ ಅಂತಾಗ ಆ ಸೈಡಲ್ಲಿ ಉತ್ಪತ್ತಿ ಆಗಿದಾಗ ಆ ಸಮಯದಲ್ಲಿ ಸರಿಯಾದ ರೀತಿ ಸಂಭೋಗ ಕ್ರಿಯೆ ನಡೆಸಿ ನೀವು ಆವಾಗ ನಿಮ್ಮ ಗರ್ಭಧಾರಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಸ್ಕ್ಯಾನಿಂಗ್ ಪ್ರಕಾರ ನೋಡ್ಕೊಂಡ್ಬಿಟ್ಟು ನೀವು ಮಾಡಿ ಆ ದಿವಸಗಳಲ್ಲಿ ನೀವು ಸೇರೋ ತರ ಮಾಡ್ಕೊಳ್ಳಿ. ಈ ಟ್ಯೂಬ್ ಬ್ಲಾಕ್ ಆಗೋದಕ್ಕೆ ಏನು ಕಾರಣ ಡಾಕ್ಟರ್? ಅದಕ್ಕೆ ಕೆಲವು ಸಲ ಸೋಂಕಿರತ್ತೆ. ಈಗ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಈಗ ಪೆಲ್ವಿಕ್ ಇನ್ಫೆಕ್ಷನ್ ಅಂತ ಕಿಬ್ಬೊಟ್ಟೆನಲ್ಲಿ ಆಗೋ ಸೋಂಕು, ಮತ್ತೆ ಟ್ಯೂಬರ್ಕ್ಲೋಸಿಸ್, ಮತ್ತೆ ಕೆಲವು ಸಲ ಬೆಳವಣಿಗೆ ತೊಂದರೆಗಳು ಅಥವಾ ಏನಾದ್ರೂ ಗಡ್ಡೆ ಅದನ್ನ ಬ್ಲಾಕ್ ಮಾಡಿದ್ರೆ, ಇದೆಲ್ಲ ಹಲವಾರು ಕಾರಣಗಳಿರುತ್ತೆ. ಖಂಡಿತ ಇದೆ, ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಅದನ್ನ ನಾನು ಒಂದೊಂದ್ಸಲ ಈ ಬ್ಲಾಕ್ ಅನ್ನು ಕೂಡ ತೆಗೆಯೋದಕ್ಕೆ ಸಾಧ್ಯವಾಗುತ್ತೆ. ಮೈಸೂರಿನಿಂದ ಪ್ರಸಾದ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಪ್ರಸಾದ್ ಹೇಳಿ, ನಮ್ಮ ಜೊತೆ ವೈದ್ಯರಿದ್ದಾರೆ, ಏನ್ ಸಮಸ್ಯೆ ಇದೆ ಹೇಳಿ. ನಮಸ್ಕಾರ ಪದ್ಮಿನಿ ಪ್ರಸಾದ್ ಅವರೇ. ನಮಸ್ಕಾರ, ಹೇಳಿ. ಪದ್ಮಿನಿ ಪ್ರಸಾದ್ ಅವರೇ, ನಂದು 3 ವರ್ಷ ಆಯ್ತು ಮದುವೆ ಆಗಿ. ನನ್ನ ಹೆಂಡತಿಗೆ ಒಂದು ಸುಖವಾಗಿ ಒಂದು ಸುಖ ಕೊಡಕ್ ಆಗ್ತಾ ಇಲ್ಲ. ಏನಿಲ್ಲ, ಜಲ್ದಿ ಯೂರಿನ್ ಆಗೋಗುತ್ತೆ, ಶೀಘ್ರ ಸ್ಖಲನ ತೊಂದರೆ ಆಗ್ತಾ ಇದೆ. ತೊಂದರೆ ಆಗ್ತಾ ಇದೆ. ಈಗ ಮದುವೆ ಆಗಿ ಎಷ್ಟು ದಿವಸ ಆಯ್ತಂದ್ರೆ, ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೊಂಡಿಂದ ನಾನು ಸೇರ್ಬೋದಾ? ಇವಾಗ ಒಂದು ಮಗು ಇದೆಯಾ ಇವಾಗ ನಿಮ್ಗೆ? ಒಂದು ಗಂಡು ಮಗು ಇದೆ. ಓಕೆ, ಅಂದ್ರೆ ಈಗ ಶೀಘ್ರ ಸ್ಖಲನ ಆಗ್ತಿರೋದ್ರಿಂದ ಅವ್ರಿಗೆ ನೀವು ತೃಪ್ತಿ ಕೊಡಕ್ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆಯಾ? ತೃಪ್ತಿ ಕೊಡಕ್ ಆಗ್ತಾ ಇಲ್ಲ. ಅದನ್ನ ಸರಿಪಡಿಸ್ಕೊಳ್ಬಹುದು. ಅದಕ್ಕೇನು, ಎಷ್ಟು ವಯಸ್ಸು ಅಂದ್ರೆ ನಿಮ್ಗೆ? ಕಟ್ಟಾಗಿದೆ ಅಂದ್ರೆ ಅವ್ರ ಸಮಸ್ಯೆ ಸ್ವಲ್ಪ ಇದಾಗಿ ಹೇಳಿದ್ದಾರೆ. ಅಂದ್ರೆ ಇವ್ರಿಗೆ ಶೀಘ್ರ ಸ್ಖಲನ ತೊಂದರೆ ಇರೋದ್ರಿಂದ ಅವರ ಹೆಂಡತಿಗೆ ತೃಪ್ತಿ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಚಿಕಿತ್ಸೆ ತಗೊಂಡು ಅವರು ಒಂದು ಸೇರೋ ರೀತಿನಲ್ಲಿ ಕೆಲವು ಬದಲಾವಣೆಗಳು ಅಥವಾ ಕೆಲವು ಆಸನಗಳ ಬದಲಾವಣೆಗಳದು ಮಾಡ್ಕೊಂಡಾಗ ಇಬ್ರಿಗೂ ತೃಪ್ತಿ ಭಾವನೆ ಬರೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜನರಲ್ ಆಗಿ ಕೆಲವರೆಲ್ಲ ಕೇಳ್ತಕ್ಕಂಥ ಪ್ರಶ್ನೆ, ಪತ್ರದ ಮುಖೇನ ಕೇಳಿರ್ತಕ್ಕಂಥದ್ದು ಅಂತಂದರೆ, ಈ ಏನು ಋತುಚಕ್ರ ಅಂದರೆ ಈಗ ಪೀರಿಯಡ್ಸ್ ಟೈಮ್ ಏನಿರುತ್ತೆ, ನಮಗೆ ಕೆಲವರಿಗೆ ಅದರಲ್ಲೂ ಹೆಚ್ಚು 20 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನಮಗೆ 3 ದಿವಸ ಆಗುತ್ತೆ, ಈ ತಿಂಗಳು, ನೆಕ್ಸ್ಟ್ ತಿಂಗಳು 5 ದಿನ ಆಗುತ್ತೆ, ಇನ್ನೊಂದು ಸರ್ತಿ 7 ದಿನ ಆಗುತ್ತೆ. ಈ ಥರ ವೇರಿ ಆಗೋದ್ರಿಂದ ನಮಗೇನಾದರೂ ಮುಂದೆ ಫ್ಯೂಚರ್ಲಿ ಪ್ರಾಬ್ಲಮ್ಸ್ ಇದೆಯಾ ಅಂತಕ್ಕಂಥ ಸಮಸ್ಯೆಗಳನ್ನ ತುಂಬ ಜನ ಪತ್ರ ಬರೆದು ಕೇಳಿದ್ದಾರೆ. ಇಲ್ಲ, ಈಗ ಋತುಚಕ್ರದಲ್ಲಿ ಅಂದ್ರೆ 20 ವರ್ಷದ ಒಳಗಿರೋರಲ್ಲಿ ನೀವು ಹೇಳಿ ಹೆಚ್ಚು ನಮಗೆ ಪತ್ರ ಬಂದಿರತಕ್ಕಂಥದ್ದು ಅಂತವರಿಂದಾನೆ. ಈಗ ಋತುಚಕ್ರದಲ್ಲಿ ಒಂದು ಸ್ವಲ್ಪ 2-3 ದಿವಸ 4 ದಿವಸ ಈ ತರ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳೆಲ್ಲ ಆಗ್ತಿದ್ರೆ ಅದಕ್ಕೋಸ್ಕರ ಅದೇನು ತೊಂದರೆ ಅಂತ ಏನೂ ಇಲ್ಲ. ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಈಗ ಅಂದ್ರೆ ಎಷ್ಟು ದಿವಸಗಳಿಗೊಮ್ಮೆ ಬರ್ತಿದೆ ಅನ್ನೋದ್ರೊಳಗೆ ಬಹಳಷ್ಟು ವ್ಯತ್ಯಾಸ ಆದ್ರೆ 28 ದಿವಸ ± 1 ವೀಕ್ ಅಂತೆ. ಅಂದ್ರೆ ಒಂದು 21-22 ದಿವಸದಿಂದ 35 ದಿವಸದ ತನಕ ಯಾವಾಗ ಬಂದ್ರೂ ಅದು ನಾರ್ಮಲ್ ಪೀರಿಯಡ್ಸ್ ಅಂತ. ಮತ್ತೆ ರಕ್ತಸ್ರಾವ ಆಗೋದು ಕೂಡ 2 ದಿವಸದಿಂದ 5 ದಿವಸದ ತನಕ ಕೆಲವರಲ್ಲಿ ಬೇರೆ ಬೇರೆಯಾಗಿ ರೀತಿನಲ್ಲಿ ರಕ್ತಸ್ರಾವ ಆಗತ್ತೆ. ಯಾವುದೇ ಸಮಯದಲ್ಲಿ ಬಹಳ ಹೆಚ್ಚಿನ ರಕ್ತಸ್ರಾವ ಆದ್ರೆ ಅಥವಾ ಹೆಚ್ಚಿನ ದಿವಸಗಳ ರಕ್ತಸ್ರಾವ ಆದ್ರೆ ಅದನ್ನ ತೊಂದರೆ ಅಂತ ಅದನ್ನ ವೈದ್ಯರ ಹತ್ರ ಬಂದು ತೋರಿಸ್ಕೊಳ್ಬೇಕಾಗುತ್ತೆ. 1 ಗಂಟೆ ಅವಧಿ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭ ಬಂದಿದೆ. ಸಾಕಷ್ಟು ಜನಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು. ಸುವರ್ಣ ನ್ಯೂಸ್ ಪರವಾಗಿ ತಮಗೆ ಧನ್ಯವಾದಗಳು. ಸೊ ಒಟ್ಟಾರೆ ವೀಕ್ಷಕರೇ,
ನಿಮ್ಮ ವ್ಯಕ್ತಿಗತ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ, ಆ ಮೂಲಕ ಜೀವನ ಸುಖಕರವಾಗಿರಲಿ ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಮುಂದಿನ ವಾರ ಇದೇ ಸಮಯಕ್ಕೆ ಅಂತಂದರೆ ಮುಂದಿನ ಶನಿವಾರ 11 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಆವಾಗಲೂ ಕೂಡ ನೀವು ಕರೆ ಮಾಡಬಹುದು, ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಇದರ ಜೊತೆಗೆ ನಾವು ಈಗಾಗಲೇ ನಾನು ಹೇಳಿದ್ದೀನಿ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಪತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ಸಾಕಷ್ಟು ಪತ್ರಗಳು ಈಗಾಗಲೇ ನನ್ನ ಜೊತೆ ಇದೆ, ನನ್ನ ಕೈನಲ್ಲೇ ಇದೆ. ಆ ಪತ್ರಗಳಿಗೆಲ್ಲ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸೊ ಮುಂದಿನ ವಾರ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.